ಗುರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಲ್ಲಿ ತಲೆ ಇದೆಯೋ ಇಲ್ವೋ ಅಂತ ಗೊತ್ತಾಯ್ತಿಲ್ಲ. ಯಾಕಂದ್ರೆ ಆ ರೀತಿ ವರ್ಸ್ಟ್ ಡಿಸಿಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗುರು ಜರುಣ್ ಜೆಟ್ಲಿ ಸ್ಟೇಡಿಯಂ ಯಾರು ಟಾಸ್ ನಾಗ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಹೇಳಿ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ 200 ರನ್ ಟಾರ್ಗೆಟ್ ಆಗಿ ಕೊಡ್ಲೇಬೇಕು. ಆ ರೀತಿ ನೋಡಿದ್ರೆ ಇದು ಸಖತ್ ವರ್ಷದಾಗಿ ಆಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳೋದು. ಸೋಲೋದಕ್ಕೆ ಸಖತ್ ಡಿಸರ್ವಿಂಗ್ ಆಗಿದ್ರು ಅಂತ ಹೇಳೋದು ಇವತ್ತಿನ ಮ್ಯಾಚ್. ಯಾಕಂದ್ರೆ ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಗುರು. ಟಾಸ್ ನಾಗ ಗೆದ್ಬಿಟ್ಟು ಯಾರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ, ಅಷ್ಟು ಚೇಸ್ ಒಂದು ಮಳೆ ಬರ್ತಿದೆ. ಆ ರೀತಿ ಪ್ರೆಷರ್ ಇರುವಂತ ಗೇಮ್ ಅಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಈಸಿಯಾಗಿ ಸೋಲ್ತಾರೆ ಅಂತ ಹೇಳಿದ್ರೆ ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತಾನೆ ಮಾತ್ರ ಹೇಳ್ಬೋದು. ಈ ಮ್ಯಾಚ್ ಏನೇನಾಯ್ತು ಅಂತ ನೋಡ್ಕೊಂಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫಸ್ಟ್ ಟಾಸ್ ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಗುರು ವರ್ಸ್ಟ್ ಡಿಸಿಷನ್ ಬೈ ಅಕ್ಷರ್ ಪಟೇಲ್ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ ಮಾಡಿದ್ರು ಇಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಹೇಳಿ ಮಾಡಿಸಿದ್ರು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಗುರು ಮಳೆ ಬರ್ತಾ ಇರುವಂತ ಗ್ರೌಂಡ್ ಅಲ್ಲಿ ನೀವು ಚೇಸ್ ಮಾಡಕ್ಕೆ ಅಂತ ಬಂದ್ರೆ DLS ಮೆಥಡ್ ಬಂದ್ರು ಕೂಡ ಈಸಿಯಾಗಿ ಚೇಸ್ ಮಾಡ್ಬೋದು. ಅದನ್ನ ಬಿಟ್ಟು ಅಕ್ಷರ್ ಪಟೇಲ್ ಅವರು ಹೊಸದಾಗಿ ಡಿಸಿಷನ್ ಮಾಡಿದ್ದಾರೆ ಅಂತ ಹೇಳೋದು. ಯಾಕಂತಂದ್ರೆ ಫಸ್ಟ್ ಬ್ಯಾಟಿಂಗ್ ನೀವು ಟಾರ್ಗೆಟ್ ಎಷ್ಟು ಅಂತ ಗೊತ್ತಿರಲ್ಲ, ನಿಮ್ಗೆ ಯಾವ ಸ್ಕೋರು ಅಂತ ಗೊತ್ತಿರಲ್ಲ, ಎಲ್ಲ ಬಾಲ್ಗಳನ್ನ ರನ್ಸ್ ನ ಸ್ಕೋರ್ ಮಾಡಕ್ಕೆ ಅಂತ ಹೋಗ್ತೀರಾ, ಅಲ್ಲಿ ವಿಕೆಟ್ ನ ಕಳ್ಕೊಳ್ತೀರಾ ಅಂತ ಹೇಳೋದು. ಅದೇ ಟಾರ್ಗೆಟ್ ಗೊತ್ತಿರೋ ನಿಮ್ಗೆ ಈಸಿಯಾಗಿ ಚೇಸ್ ಮಾಡುವಂತ ಬ್ಯಾಟ್ಸ್ಮನ್ಗಳು ನಿಮ್ಮ ಹತ್ರ ಇದ್ದಾರೆ. ಕರುಣ್ ನಾಯರ್ ಆಗಿರೋದು, ಮತ್ತೆ ಸಮೀರ್ ರಿಜ್ವಿ ಆಗಿರೋದು, ಕ್ರಿಷನ್ ಸ್ಟಬ್ಸ್ ಆಗಿರೋದು, ಮತ್ತೆ ನಿಮ್ KL ರಾಹುಲ್ ಆಗಿರೋದು, ಸಕಾಲಾದಂತ ಪ್ರೆಷರ್ನ ಹ್ಯಾಂಡಲ್ ಮಾಡುವಂತ ಬ್ಯಾಟ್ಸ್ಮನ್ಗಳು ಇದ್ರು ಕೂಡ ನೀವು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಂತ ದೊಡ್ಡ ಕ್ಯಾಪ್ಟನ್ಸಿ ಯಾರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಆಯ್ತು ಬ್ಯಾಟಿಂಗ್ ತಗೊಂಡಾಯ್ತು, ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೂಡ ಟಾರ್ಗೆಟ್ ಆಗಿ ಸೆಟ್ ಮಾಡಿದ್ರು ಕೂಡ CSK ಟೀಮ್ಗೆ ಚೇಸ್ ಮಾಡದೇ ಇರೋ ಕಾರಣ ಮಾಡ್ಬೋದು. ಯಾಕಂತಂದ್ರೆ CSK ಟೀಮ್ ಅವರು ಲಾಸ್ಟ್ 6 ವರ್ಷಗಳಿಂದ 180 ರನ್ಸ್ ಪ್ಲಸ್ ಇರೋ ಸ್ಕೋರ್ನ ಚೇಸೇ ಮಾಡಿಲ್ಲ ಅಂತ ಹೇಳೋದು. ಅದನ್ನು ಕೂಡ ಮಾಡಲಿಲ್ಲ. ಬರೀ 155 ರನ್ ಕೊಟ್ಟರೆ ಯಾವುದೇ ಒಂದು ಟೀಮ್ಗಾದ್ರೂ ಕೂಡ ರನ್ ರೇಟ್ ಇನ್ಕ್ರೀಸ್ ಮಾಡ್ಕೊಳ್ಳುವಂಥ ಮ್ಯಾಚ್ ಅನ್ನ ರೇಂಜ್ಗೆ ಬ್ಯಾಟಿಂಗ್ ಆಡ್ತಾರೆ. ಅದೇ ರೀತಿ CSK ಟೀಮ್ ಆಡೋದು ಅಂತ ಹೇಳ್ಬೋದು. ಇನ್ನೂ 17.3 ಓವರ್ ಗಂಟೆ ಹೋಗ್ತಾನೆ, ಇನ್ನೂ ಬೇಗನೆ ಮ್ಯಾಚ್ನ ಫಿನಿಶ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಸಂಜು ಸ್ಯಾಮ್ಸನ್ ಆಡ್ತಾ ಇದ್ದು ಫ್ಲೋ ನೋಡಿದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಚೆನ್ನೈಯಲ್ಲಿ ನಡೆದಂಥ ಮ್ಯಾಚಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರು ಸಗತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. 114 ರನ್ ಸಗತ್ತಾಗಿ ಬ್ಯಾಟಿಂಗ್ ಆಡಿ ಸೆಂಚುರಿ ಕೂಡ ಸ್ಕೋರ್ ಮಾಡಿರ್ತಾರೆ ಸಂಜು ಸ್ಯಾಮ್ಸನ್. ಇವತ್ತಿನ ಮ್ಯಾಚ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಫಸ್ಟ್ ಓಪನಿಂಗ್ ಅಲ್ಲಿ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ KL ರಾಹುಲ್ ಮತ್ತು ನಿಶಾಂಕ್ ಅವರು. ಒಳ್ಳೆ ಪಾರ್ಟ್ನರ್ಶಿಪ್ ಏನೋ ಬರುತ್ತೆ. 30 ರನ್ಗೇನೋ ಒಂದು ವಿಕೆಟ್ನ ಬೀಳುತ್ತೆ. ಅಲ್ಲಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡೋಕ್ಕಾಗೋದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ಅಂತ ಹೇಳ್ಬೋದು. ಕರುಣ್ ನಾಯರ್ ಔಟ್ ಆಗ್ತಾರೆ, ನಿತೀಶ್ ರಾಣಾ ಔಟ್ ಆಗ್ತಾರೆ, ಮತ್ತೆ ಬಂದವರೆಲ್ಲ ಔಟಾಗಿ ಹೋಗ್ತಿರ್ತಾರೆ. KL ರಾಹುಲ್ ಕೂಡ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ. ಅಖಿಲ್ ಹುಸೇನ್ ಅವರಿಗೆ ಪವರ್ ಪ್ಲೇಲಿ 3ನೇ ಓವರ್ ಏನೋ ಹಾಕ್ಸ್ತಾ ಇರ್ತಾರೆ, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಖಿಲ್ ಹುಸೇನ್ ಅವರು. KL ರಾಹುಲ್ ಅವರಿಗೆ ಸ್ಟೆಪ್ ಔಟ್ ಆಗಿ ಡೌನ್ ದ ಗ್ರೌಂಡ್ 6 ಹೊಡೆಯಕ್ಕೆ ಹೋಗ್ಬಿಟ್ಟು ವಿಕೆಟ್ನ ಕೊಡ್ತಾರೆ ಅಂತ ಹೇಳೋದು. ಅದು ಸ್ವಲ್ಪ ವರ್ಸ್ಟ್ ಡಿಸಿಷನ್ ಆಯಿತು KL ರಾಹುಲ್ ಅಂತ ಹೇಳಿ. KL ರಾಹುಲ್ ಈ ಥರ ಪಿಚ್ಚಲ್ಲಿ ಅಡ್ಜಸ್ಟ್ ಆಗಿ ಆಡೋವಂಥ ಪ್ಲೇಯರು KL ರಾಹುಲ್ ಅಂತಲೇ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ ಮೇನ್ ಬದನೇ KL ರಾಹುಲ್ ಅಂತಲೇ ಹೇಳ್ಬೋದು. ಅವ್ರ ಕಡೆಯಿಂದ ಅಷ್ಟೊಂದು ಮೇಜರ್ ಕಾಂಟ್ರಿಬ್ಯೂಷನ್ ಬರ್ದಾರೆ. ಕಡೆಯಿಂದ ಇವರು ಇಂಪ್ಯಾಕ್ಟ್ ಪ್ಲೇಯರ್ನ ಬಳಸ್ಕೋಬೇಕಾಗುತ್ತಾ ಅನಿವಾರ್ಯ ಬಂತು. ಇಲ್ಲಿ ಸಮೀರ್ ರಿಜ್ವಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಳ್ತಾರೆ. ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದು. ಅಕ್ಷರ್ ಪಟೇಲ್ ಈ ಸೀಸನ್ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬ್ಯಾಟಿಂಗಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಬೌಲಿಂಗಲ್ಲೂ ಅವ್ರು ಬೌಲಿಂಗ್ಗೆ ಓವರ್ಗಳನ್ನೇ ಕಂಪ್ಲೀಟ್ ಮಾಡ್ತಿಲ್ಲ ಅಂತ ಹೇಳೋದು. ಸಖತ್ ವರ್ಷದಾಗಿ ಕ್ಯಾಪ್ಟನ್ಶಿಪ್ನ ಮಾಡ್ತಿದ್ದಾರೆ ಅಕ್ಷರ್ ಪಟೇಲ್ ಅವರು. ಯಾಕಂತಂದರೆ ಇಂಡಿಯಾಗೆ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇಂಡಿಯಾದಲ್ಲಿ T20 ವರ್ಲ್ಡ್ ಕಪ್ ಗೆಲ್ಸಿದಾಗ ಇವರು ಕೂಡ ಒನ್ ಆಫ್ ದಿ ಮೇನ್ ರೀಸನ್ ಅಂತ ಹೇಳೋದು. ಆದರೂ ಕೂಡ ಇಲ್ಲ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್. ಅವ್ರು ನೆಕ್ಸ್ಟ್ ಸೀಸನಿಂದ ಬೇರೆ ಯಾರಿಗಾರು ಕ್ಯಾಪ್ಟನ್ಶಿಪ್ನ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಗುರು ಆನ್ ದಿ ಗ್ರೌಂಡು. ಮತ್ತು ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಮತ್ತು ಸಮೀರ್ ರಿಜ್ವಿ ಮತ್ತು ಸ್ಟೆಪ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ರಿಜ್ವಿ ಅವರು 40 ರನ್ನ ಕಾಂಟ್ರಿಬ್ಯೂಟ್ ಮಾಡಿರಲಿ, ಸ್ಟೆಪ್ಸ್ ಅವರು 38 ರನ್ನ ಹೊಡಿತಾರೆ ಅಂತ ಹೇಳಿದ್ರು. ಕ್ರಿಷನ್ ಸ್ಟೆಪ್ಸ್ ಅವರು ಸಖತ್ತಾಗಿ ಆಡಿದ್ದಾರೆ. ಮತ್ತು ಸಮೀರ್ ರಿಜ್ವಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿ ಲಾಸ್ಟ್ 4 ಓವರಲ್ಲಿ 46 ರನ್ಗಳನ್ನ ಹೊಡೆದು 155 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ CSK ಟೀಮ್ಗೆ. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ನಿಮಗೆ ಸಂಜು ಸ್ಯಾಮ್ಸನ್ ಮತ್ತು ರುತುರಾಜ್ ಗಾಯಕ್ವಾಡ್ ಅವರು. ಈ ಥರ 155 ರನ್ ಟಾರ್ಗೆಟ್ ಕೊಡ್ತೀರಾ ಅಂತ ಹೇಳಿ ಇವರಿಬ್ಬರು ಪ್ಲೇಯರ್ಗಳಿಗೆ ಈಸಿಯಾಗಿ ಕೆಳಗೆ ನೀವು ಹೊಡೆದು ಬೌಂಡ್ರಿಗಳನ್ನ ತೆಗೆದು ಮ್ಯಾಚ್ನ ಫಿನಿಶ್ ಮಾಡೋಂಥ ಕೇಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಗಳು. ಅದರಲ್ಲೂ ಕೂಡ ಬೇಗನೆ ಔಟ್ ಆಗ್ತಾರೆ ರುತುರಾಜ್ ಗಾಯಕ್ವಾಡ್ ಅವರು. ಲುಂಗಿ ಅಂಗಡಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಒಂದು ವಿಕೆಟ್ನ ತೆಗಿತಾರೆ ಅಂತ ಹೇಳೋದು. ಅದಾದಮೇಲೆ ನಿಮಗೆ ಊರ್ವಿಲ್ ಪಟೇಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಗುರು ಆಡಿರೋಂಥ ಎಷ್ಟೊಂದು 20 ರನ್ಸನ್ನು ಹೊಡೆದಿದ್ದಾರೆ. ಸಖತ್ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡಿದಂಥ ಪ್ಲೇಯರ್ ಊರ್ವಿಲ್ ಪಟೇಲ್ ಅವರು. ಅಕ್ಷರ್ ಪಟೇಲ್ ಅವ್ರಿಗೆ ಸ್ಟಂಪ್ ಆಗ್ತಾರೆ ಅಂತ ಹೇಳೋದು. ಅಲ್ಲಿ ಬಿಟ್ಟರೆ ಯಾವುದೇ ಒಂದು ಚಾನ್ಸ್ ಕೂಡ ಕೊಡಲಿಲ್ಲ CSK ಟೀಮ್ ಅವರು. ಗುರು 155 ರನ್ ಅಂತ ಹೇಳಿದ್ರೆ ಇದು ಈಸಿಯೇಬಲ್ ಗೆಟೇಬಲ್ ಅಂತ ಹೇಳ್ಬೋದು. ಯಾಕಂತಂದರೆ ಇನ್ನೂ ಫಾಸ್ಟಾಗಿ ಆಡಿ ಮ್ಯಾಚ್ನ ಫಿನಿಶ್ ಮಾಡ್ಕೊಳ್ತಾರೆ CSK ಟೀಮ್ ಅವರು. ಇನ್ಕ್ರೀಸ್ನ ಮಾಡ್ಕೊತಾರೆ ನೆಟ್ ರನ್ ರೇಟ್ ಅಂದ್ಕೊಂಡಿದೆ. ಆದರೂ ಕೂಡ 17.3 ಓವರ್ ಗಂಟೆ ಬರ್ತು. ಕುಲ್ದೀಪ್ ಯಾದವ್ ಒಂದು ಸೀಸನ್ಸ್ ವಿಕೆಟೇ ಬರ್ತಾ ಇಲ್ಲ ಅವ್ರಿಗೆ. ಎಲ್ಲೆಲ್ಲೋ ಆಗ್ತಿದ್ದಾರೆ ಬಾಲ್ನ, ಶಾರ್ಟ್ ಪಿಚ್ಗಳನ್ನೆಲ್ಲ ಆಗ್ತಿದ್ದಾರೆ, ಸಖತ್ ಅನ್ಸ್ತಾ ಲೀಕ್ ಮಾಡ್ತಿದ್ದಾರೆ ಇಲ್ಲಿ ಕುಲ್ದೀಪ್ ಯಾದವ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅಂತೂ ಒಳ್ಳೆ ಫ್ಲೋಲ್ ಇದ್ದಾರೆ, ಬ್ಯಾಟ್ಸ್ಮನ್ ಆಗಿ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ CSK ಟೀಮ್ಗೆ. ಕಾರ್ತಿಕ್ ಶರ್ಮಾ ಅವರು 14 ಕೋಟಿ ಕೊಟ್ಟಿರೋದಕ್ಕೂ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ರು. ಈ ಮ್ಯಾಚ್ ಕೂಡ ಸಖತ್ತಾಗಿ ಆಡಿ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದು. 40 ರನ್ ಹೊಡಿತಾರೆ ಇಲ್ಲಿ ಕಾರ್ತಿಕ್ ಶರ್ಮಾ ಅವರು. ಮತ್ತು 87 ರನ್ಗಳು ಜಸ್ಟ್ ಫ್ರಮ್ 52 ಬಾಲ್ಸಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಸಂಜು ಸ್ಯಾಮ್ಸನ್ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದು. ಡೆಲ್ಲಿ ಕ್ಯಾಪಿಟಲ್ಸ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಯ್ತಿಲ್ಲ. ಯಾಕಂತಂದ್ರೆ ಪ್ಲೇ ಆಫ್ ಕ್ವಾಲಿಫೈ ಆಗೋ ಟೀಮು ಚೆನ್ನಾಗಿದೆ, ಬ್ಯಾಲೆನ್ಸ್ ಟೀಮ್ ಕಟ್ಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಈ ರೀತಿ ಪರ್ಫಾರ್ಮೆನ್ಸ್ ಮತ್ತು ಟಾಸ್ ಡಿಸಿಷನ್ ಈ ಥರ ವರ್ಷದಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಕ್ಷರ್ ಪಟೇಲ್ ಅವರು. ಕ್ವಾಲಿಫೈ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.